ಫ್ರೆಂಡ್ಸ್, ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಚಿಕನ್ನು, ಟೊಮೊಟೊ, ಈರುಳ್ಳಿ, ಶುಂಠಿ ಪೇಸ್ಟ್. ಬ್ರೌನ್ ಶೇಡ್ ಬಂದಿದೆ ಸ್ವಲ್ಪ. ಕ್ಯಾಪ್ಸಿಕಮ್ ಹಾಕೋಣ. ನೋಡಿ, ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ತುಂಬ ಇದೆ. ಮುಚ್ಚಿ ಸ್ವಲ್ಪ ಉಪ್ಪು ಬಿಟ್ಟಿದ್ದೆ. ಇದು ಫ್ರೈ ಆಗಿದೆ. ಈಗ ನಾವು ಇವಾಗ ಟೊಮೆಟೊ ಹಾಕ್ಕೊಂಡು ನೋಡಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಬಂದ್ಬಿಟ್ಟು ಇನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಇಂಚು ಬೆಳ್ಳುಳ್ಳಿ ಅಷ್ಟೇ. ಸ್ವಲ್ಪ ಅರಿಶಿನ, ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕೋಣ. ಈಗ ನೀರು ಹಾಕೊಳ್ಳೋಣ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ನನ್ನ ಚಾನಲ್ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋ ವೀಡಿಯೋಗಳು. ನೋಡಿ, ದಿನ ಒಂದು ವೆರೈಟಿ ಮಾಡ್ತಾ ಇದ್ದೀವಿ, ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿ ಆದಮೇಲೆ ನೀರು ಕಡಿಮೆ ಆಗಿದೆ. ಇದಕ್ಕೆ ನಾವು ಕಡಲೆ ಬೀಜ ಪೌಡರ್ ಹಾಕೋಣ. ನೋಡಿ, ಹುರಿದ್ಬಿಟ್ಟು ಸೇರಿಬಿಟ್ಟು ಹೊಟ್ಟೆ ಇರ್ತದ್ಮೇಲೆ ಆಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊಬೇಕು. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ನಾವು ಮಿಕ್ಸ್ ಮಾಡ್ಬೇಕು. ಅದು ಒಂದು 5 ಮಿನಿಟ್ಸು ಸ್ಲಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು. ನೋಡಿ, 5 ಮಿನಿಟ್ಸ್ ಆದಮೇಲೆ ಪಲ್ಯ ನೋಡಿ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಕರಿ ರೆಡಿ. ಸರ್ವ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಚಪಾತಿಗೆ, ರೈಸಿಗೆ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್. ಈ ರೀತಿ ನೀವು ಗೊಜ್ಜು ಮಾಡಿ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ.